ಆಗಿ ಅಮ್ಮನೇ ಮಾಡಿಕೊಟ್ಟಿದ್ದಾರೆ. ಬೆಣ್ಣೆ, ಹಲಸಿನಣ್ಣು, ಮಾವಿನ ಹಣ್ಣು, ಮಾವಿನಕಾಯಿ. ಹಾಯ್ ನಮ್ಮಪ್ಪ ಹೇಳ್ಬಿಟ್ಟು ಇವ್ನು ಬಂದಿದ್ದು. ಇವನಾಗ ಟ್ರೀಟಿಂದ ಬಂದಿಲ್ಲ. ಗುಡ್ ಮಾರ್ನಿಂಗ್. ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ. ನೆನ್ನೆ ಹೇಳ್ದಂಗೆ ರಾತ್ರಿ ಎಲ್ಲ ನಿದ್ರೆನೇ ಇಲ್ಲ. ನನ್ನ ಅಳಿಯ ನಿದ್ರೆನೇ ಮಾಡಿಲ್ಲ. ಫುಲ್ ಇರುವೆ ಕೈಲೆ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಕೆರ್ಕೊಂಡು ಸರಿಯಾಗಿ ನಿದ್ರೆ ಮಾಡಿಲ್ಲ. 6 ಗಂಟೆಗೆ ಎದ್ಬಿಟ್ಟು ಒಂಚೂರು ಆಟ ಆಡ್ಕೊಂಡು ಒಂದು ಇಡ್ಲಿ ತಿನ್ಕೊಂಡು ಅಲ್ಲಿ ಮಲಗಿದ್ದಾನೆ. ನಂದು ತಿಂಡಿ ಆಯಿತು. ಕಾಫಿ ಕುಡಿತಾ ಇದ್ದೀನಿ. ಕಾಫಿ ವಿತ್ ನಮ್ಮಮ್ಮ. ಗುಡ್ ಮಾರ್ನಿಂಗ್ ಹೇಳು ಸುನೀತಾ, ಜೋರಾಗಿ ಹೇಳು. ಗುಡ್ ಮಾರ್ನಿಂಗ್. ಇಲ್ಲಿ ಕ್ಯಾಮ್ರಾಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಗುಡ್ ಮಾರ್ನಿಂಗ್ ಎವ್ರಿವನ್. ಹಾಂ ಹೇಳಿ ಸುನೀತಾ. ಹಲೋ ಗುಡ್ ಮಾರ್ನಿಂಗ್. ತಿಂಡಿ ಆಗಿಲ್ಲ ಅಲ್ಲ ಸುನೀತಾ? ತಿಂಡಿ ಹಾಕ್ಸ್ಕೊಂಡು ಮಾಡಿ. ಸಾವಿತ್ರಿ ಗುಡ್ ಮಾರ್ನಿಂಗ್. ಜೋರಾಗಿ ಹೇಳು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ನಿನ್ನ ಮೊಮ್ಮಗಳು ಇವತ್ತು ಊರಿಗೆ ಹೋಗ್ತಿದ್ದಾಳೆ. ನಿನ್ನ ಮೊಮ್ಮಗ ಒಬ್ಬನೇ ಅವನೇ ಅಲ್ಲಿ, ಪರವಾಗಿಲ್ವಾ? ಊಟ ತಿಂಡಿ ಏನಿಲ್ಲ, ಹೋಟ್ಲು ಊಟ ಪರವಾಗಿಲ್ವಾ? ಮೊಮ್ಮಗ ಪರವಾಗಿಲ್ವಾ? ಹೋಗ್ಲಾ ಹಂಗಾದ್ರೆ? ಹೋಗ್ಲಾ ಇರ್ಲಾ? ಇದ್ರೆ ನನ್ನ ಮಗನಿಗೆ ಹೋಟ್ಲೂಟ ಪರವಾಗಿಲ್ಲ. ಇದುವರೆಗೂ 3 ದಿನ ಹೋಟ್ಲೂಟ ತಿಂದವನೆ. ಈಗ ನಾನು ಮನೆಗೆ ಹೊರಟೆ. ಚೆನ್ನೈಗೆ 2 ಗಂಟೆ 2:15 ಶತಾಬ್ದಿ ಟ್ರೈನ್ ಬುಕ್ ಮಾಡಿದ್ದೀನಿ. ತಂದಿದ್ದ ಬ್ಯಾಗ್ ರೆಡಿ ಮಾಡಿದ್ದೀನಿ. ಅವ್ರ ತಾತ ಏನಂದರೆ ಮೊಮ್ಮಗನಿಗೆ ಆದಿವಿಗೆ ಬಂದು ಹಲಸಿನಣ್ಣು ಅಂದರೆ ಮಾವಿನ ಹಣ್ಣು ಅಂದರೆ ಸಿಕ್ಕಾಗುತ್ತೆ ಇಷ್ಟ. ಮಾವಿನ ಹಣ್ಣು ಕೊಟ್ಟಿದ್ದಾರೆ. ಹಲಸಿನಣ್ಣ ಕಟ್ ಮಾಡಿ ಎಲ್ಲ ಪ್ಯಾಕ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಹಂಗೆ ನನಗೂ ಬಂದು ತಿನ್ಕೊಳಕ್ಕೆ ಹೇಳಿದ್ರು. ಏನು ಲವ್ವಲ್ಲ, ಅಜ್ಜಿ ತಾತ ಎಲ್ಲ ಇರೋದು, ಅದರಲ್ಲೂ ತಾತ ಇರೋದು ನಿಜವಾಗ್ಲೂ ಬ್ಲೆಸ್ಸಿಂಗ್. ಆ ಪುಣ್ಯ ನಾ ಪಡ್ಕೊ ಬಂದಿಲ್ಲ. ಬಟ್ ಅಜ್ಜಿ ಇತ್ತು ನನಗೆ. ನಾನು ನಮ್ಮಮ್ಮನ ಜೊತೆನೇ ಬೆಳೆದಿದ್ದು. ಹಲಸಿನಣ್ಣು ಲಾಸ್ಟ್ ಟೈಮ್ ಕಟ್ ಮಾಡಿರಲ್ಲ ಅದೇ ಅಲ್ವಾ? ಅಬಿಗೆ ಮಾವಿನಕಾಯಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅಯ್ಯೋ ಕೆಂಚಗಾಯ್ತಲ್ಲಪ್ಪೋ. ಅವನಿಗೆ ಮಾವಿನಕಾಯಿ ಕಿತ್ಕೊಂಡು ಹೋಗ್ಬೇಕು. ಎಸ್, ಇದ್ರಲ್ಲಿ ಹುಳ ಆಯ್ತಾ? ಗಿಡದಲ್ಲಿ ಇರ್ಬೇಕಾದ್ರೇ ಹುಳ ಆಯ್ತಾ ಇದರಲ್ಲಿ. ಚೆನ್ನಾಗಿರೋದು ನೋಡ್ಕೊಂಡು ಕಿತ್ಕೊಂಡು ಹೋಗ್ಬೇಕು. ಇನ್ನೇನು ತೊಗೊಂಡೋಗೋಕ್ಕೆ ಅಮ್ಮ ಆಗಿ ಅಮ್ಮನೇ ಮಾಡಿಕೊಟ್ಟಿದ್ದಾರೆ. ಬೆಣ್ಣೆ, ಹಲಸಿನಣ್ಣು, ಮಾವಿನ ಹಣ್ಣು, ಮಾವಿನಕಾಯಿ, ನೇರಳೆ ಹಣ್ಣು ಕೀಳ್ತಾ ಇದ್ದಾರೆ. ನೇರಳೆ ಹಣ್ಣು ಕಿತ್ತು ಫ್ರೆಶ್ ಆಗಿ ಕವರಲ್ಲಿ ಹಾಕ್ಕೊಡ್ತಾರೆ. ಆಮೇಲೆ ತುಪ್ಪ ಬೇಕಾ ಅಂತ ಕೇಳ್ತು. ನಾನು ಬೇಡ ಅಂದೆ. ಲಾಸ್ಟ್ ಟೈಮ್ ಎತ್ಕೊಂಡು ಹೋಗಿದ್ದೆ. ಇಷ್ಟನ್ನ ತೊಗೊಂಡೋಗ್ತಾ ಇದ್ದೀನಿ ನಾನು. ನೇರಳೆ ಹಣ್ಣು ಕೀಳ್ತಿದ್ದಾರೆ. ಅದು ನಮ್ಮ ಪಮ್ಮು ಅಂತಿದ್ದಾನೆ. ಅವನೇನೇ ಹಣ್ಣು ಕೀಳೋದು, ಮರ ಹತ್ತೋದು ಎಲ್ಲ ಮಾಡೋದು. ಹಾಪ ಎಲ್ಲವನೇ ಪಮ್ಮಿ. ಬೇಡ ಬೇಡ ಬೇಡ, ಹ್ಞೂ ಹೆನ್ ಕವರ್ ಕೊಡ್ತೀನಿ ಬಿಡು. ಅಕ್ಕನ ಕೈಯಲ್ಲಿ ಇಲ್ಲವ ನೋಡಿ, ನಿಲ್ಲವನೇ. ಓ ಹಾಯ್. ಅಯ್ಯೋ ವಾವ್. ಇದು ನಮ್ಮ ಅತ್ತೆಗೆ ನನಗೆ. ಈಗ ಇನ್ನೊಂದು ಕೊರಂಗು ಮೇಲತ್ತೈತೆ. ಮಂಗ ಇಲ್ಲ ಮತ್ತೆ ಸತ್ಯವಲ್ಲ, ಅರ್ಕನ್ ಕೈಲೇ ಇತ್ತು. ಒಂದೇ ನೇರಳೆ ಹಣ್ಣು ಹಾಕಿರ್ತೀವ. ಹುಷಾರು ಮಗ. ಏನ್ ಟ್ಯಾಲೆಂಟ್ ಗುರು. ಇವಾಗಲೇ ಬಸ್ಸಿ ಪರವಾಗಿಲ್ಲ. ಇವನು ಅವಾಗೆಲ್ಲ ಇನ್ನೂ ಮೇಲ್ಮೇಲೆ ಹೋಗ್ತಿದ್ದೆ. ಇವನು ನೀನು 90 ತಾನೆ. ನನಗಿನ್ನು 20 ದಿನ ದೊಡ್ಡವನ್ ತಾನೆ ನೀನು. ಆದರೆ ಇನ್ನೂ ಹೆಂಗವ್ ನೋಡಿ, ಸಿಲ್ವರ್ ಬಾಡಿ.
ಇಲ್ಲಿ ಲವ್ ಸೀನ್ ನಡೀತಾ ಇದೆ. ತಾತ, ಅಜ್ಜಿ, ಮೊಮ್ಮಗ, ಅತ್ತೆ, ಅಪ್ಪ. ಕೆಳಗಡೆ ಬಿದ್ದರೆ ಹಣ್ಣೆಲ್ಲ ಪಜ್ಜಿಯಾಗಿ ಹೋಗುತ್ತೆ ಅಂದ್ಬಿಟ್ಟು ಕವರ್ ತಗೊಂಡು ಅಲ್ಲೇ ಎಲ್ಲ ಹಾಕ್ಬಿಟ್ಟು ಕ್ಯಾಚ್ ಕೊಡೋದಿಲ್ಲ. ನಮ್ಮ ಅತ್ತೆಗೆ ತುಂಬ ಶುಗರ್ ಎಲ್ಲ ಇದೆ, ಸೊ ಅವ್ರಿಗೋಸ್ಕರ ಕೊಟ್ಟು ಕಳಿಸ್ತಾ ಇರೋದು ನಮ್ಮಪ್ಪ ಅಮ್ಮ. ಆನಾ, ಐ ಲವ್ ಯು. ಕಾವಿಗೆ ಮುತ್ತ ಕೊಡುಮ, ಕಾವತ್ತು ಮುತ್ತ ಕೊಡುಮ, ಉಮ್ಮ ಮಾಡುವ, ಉಮ್ಮ ಮಾಡು ಅತ್ತೆಗೆ. ಅತ್ತೆ ಉಮ್ಮ. ಝೋನ್ ಔಟ್ ಆಗೋದ ಅವನು. ಅದು ಹಣ್ಣಾಗೈತಲ್ಲ ಹಂಗೆ ಮಾ ಒರ್ಸ್ಕೊಂಡಾದ್ರು ತಿನ್ನಮ್ಮ, ಹಂಗೆ ಬಾಯಿಗೆ ಹಾಕತ್ತೀಯ ಏನಮ್ಮ? ಅದಕ್ಕೆ ತೊಳಿದೇನೆ ತಿನ್ಬೋದಮ್ಮ. ಓ ಓ ಅಯ್ಯೋ ಬಜ್ಜಿನೇ ಆಗೋಗೈತೆ ಎಷ್ಟೊಂದು ನೋಡಿ. ಇದು ಪಮ್ಮಿ ಕಿತ್ಕೊ ಬಂದ. ವಾವ್, ಫ್ರೆಶ್ ನೇರಳೆ ಹಣ್ಣು. ಥ್ಯಾಂಕ್ ಯು ಪಮ್ಮಿ. ಕೆಂಪಗಿರೋವೆ ನಾಳೆ ನೀವು ಹೋಗೋದ್ರೊಳಗೆ. ಹಾಂ, ನಾನು ಇವತ್ತು ರಾತ್ರಿನೇ ಹೋಯ್ತೀನಿ. ಅಣ್ಣ ಆಯ್ತವ ಬೆಳಿಗ್ಗೆ. ಥ್ಯಾಂಕ್ ಯು ಪಮ್ಮಿ. ಶತಾಬ್ದಿ 2:15 ಟ್ರೈನು. ಬ್ಯಾಂಕಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ಹೊರಟಿದ್ದೀನಿ. ನನ್ನ ಡ್ರಾಪ್ ಮಾಡೋಕ್ಕೆ ನನ್ನ ತಮ್ಮ ಬಂದಿದ್ದಾನೆ. ದಿಸ್ ಈಸ್ ಅಶೋಕ. ಬ್ಯಾಂಕಲ್ಲಿ ತುಂಬ ಹೊತ್ತಾಗುತ್ತೆ ಕೆಲಸ ಮುಗಿಯೋಕ್ಕೆ ಅಂದ್ಕೊಂಡೆ, ಹೋಯ್ತಿದ್ದಂಗೆ ಕೆಲಸ ಆಗೋಯ್ತು. ಅದಕ್ಕೆ ಇಲ್ಲೇ ನಮ್ಮ ಹೋಗೋ ದಾರಿಲಿ ಅರೋಮಾ ಇದೆ, ಅಲ್ಲಿ ನಾನು ಅವಕ್ಯಾಡೋ ಮಿಲ್ಕ್ ಶೇಕ್, ಅಶೋಕನು ಅವಕ್ಯಾಡೋ ಮಿಲ್ಕ್ ಶೇಕ್, ಇವನು ಬಂದು ಫ್ರೂಟ್ ಸ್ಯಾಲಡ್. ತಿನ್ನು. ನನ್ನ ತಮ್ಮ ನನ್ನ ಬಂದು ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡ್ದ. ರೈಲು ಹತ್ತಿಸ್ಬಿಟ್ಟ. ಲಗೇಜ್ ಇತ್ತ, ಲಗೇಜ್ ತುಂಬ ಭಾರ ಇತ್ತು ಅಂದ್ಬಿಟ್ಟು ನಮ್ಮ ಅಪ್ಪ ಹೇಳ್ಬಿಟ್ಟು ಇವ್ನು ಬಂದಿದ್ದು. ಇವನಾಗ ಅವನು ಟ್ರೀಟಿಂದ ಬಂದಿಲ್ಲ ತಾನೆ? ಹೌದು, ಸರಿ ಬಾಯ್. ಅಲ್ಲಿಗೆ ಕೆಲ್ಸಿದೆಯಲ್ಲ ಎಷ್ಟು ನಾಚ್ಕೊತ. 9:30ಗೆ ಟ್ರೈನ್ ರೀಚ್ ಆಯಿತು. ಅಭಿ ಆದಿವ್ ಬಂದು ನನ್ನ ಪಿಕ್ ಮಾಡಿಕೊಂಡು ಮನೆಗೆ ಬಂದರು. ಈಗ 10:30ಗೆ ರೀಚ್ ಆದ್ವಿ. ಮನೇಲಿ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿ ಫ್ರೂಟ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಫ್ರೆಶ್ ಅಪ್ ಆಗಿ ಈಗ ನಿದ್ರೆ ಮಾಡೋಕ್ಕೆ ಹೋಗ್ತಿದ್ದೀವಿ. ಈ ಬ್ಲಾಗ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ನಾಳೆ ಇನ್ನೊಂದು ಬ್ಲಾಗಲ್ಲಿ ನೋಡೋಣ. ಆದಿವ್, ಅಮ್ಮ ಬಂದಿದ್ದು ಖುಷಿ ಆಯ್ತಾ ಇಲ್ಲ ಬೇಜಾರಾಯ್ತಾ? ಖುಷಿ ಆಯ್ತಾ?